ನಮಸ್ಕಾರ ಎಲ್ಲರಿಗೂ. ಇವತ್ತು ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಅಥವಾ ನೀವು ಕಾಮನ್ ಆಗಿ ಎಲ್ಲರೂ ಕೇಳೋ ಥರ ವೈಟ್ ಬ್ಲೀಡಿಂಗ್ ಅನ್ನೋದ್ರ ಬಗ್ಗೆ ಮಾತಾಡೋಣ. ಏನಿದು ಬಿಳಿ ಮುಟ್ಟು ಅಥವಾ ವೈಟ್ ಡಿಸ್ಚಾರ್ಜ್ ಅಂದರೆ ಯೋನಿ ಮಾರ್ಗದಿಂದ ಬರುವಂಥ ಬಿಳಿ ಡಿಸ್ಚಾರ್ಜ್ಗೆ ವೈಟ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ. ಇದು ಯಾಕಾಗತ್ತೆ? ಕಾಮನ್ ಆಗಿ ನೀವೆಲ್ಲರೂ ನೀವು ತಿಳ್ಕೊಂಡಿರಬೇಕು. ಬಾಯಿಂದ ಎಂಜಲ್ ಬರುತ್ತೆ, ಮೂಗಿಂದ ಗೊಣ್ಣೆ ಬರುತ್ತೆ, ಕಣ್ಣಿಂದ ಕಣ್ಣೀರು ಬರುತ್ತೆ. ಇದೆಲ್ಲವೂ ಡಿಸ್ಚಾರ್ಜ್. ಇದಕ್ಕೆ ನಾವು ಏನು ಹೇಳ್ತೀವಿ? ಮ್ಯೂಕೋಸಾ. ಯಾವ ಅಂಗಾಂಗಗಳು ಈ ಮ್ಯೂಕೋಸಾದಿಂದ ಕವರ್ ಆಗಿರುತ್ತೋ ಅಲ್ಲಿಂದ ಡಿಸ್ಚಾರ್ಜ್ ಬರಲೇಬೇಕು. ಸೊ ಈ ಯೋನಿ ಮಾರ್ಗದಿಂದ ಹೊರಗಡೆ ಬರುವಂಥ ಡಿಸ್ಚಾರ್ಜ್ ಕೂಡ ನಾರ್ಮಲ್ ಆಗೇ ಇರುತ್ತೆ. ಬಟ್ ಯಾವಾಗ ಇದನ್ನು ಅಬ್ನಾರ್ಮಲ್ ಅಂತೀವಿ ಅಂದರೆ ಇದೇನಾದರೂ ತುಂಬ ಹೆಚ್ಚಾಗೋದು. ಎಷ್ಟು ಹೆಚ್ಚಂದರೆ ನಿಮಗೆ ಬಟ್ಟೆ ಎಲ್ಲ ಕಲೆ ಆಗುವಂಥದ್ದು, ಅಥವಾ ಅದಕ್ಕೋಸ್ಕರ ನೀವು ಪ್ಯಾಡ್ ಅಥವಾ ಬಟ್ಟೆ ಹಾಕ್ಕೊಳ್ಬೇಕಾಗಿ ಬಂದರೆ, ಅಥವಾ ಈ ಡಿಸ್ಚಾರ್ಜ್ ಆಗೋದ್ರಿಂದ ನಿಮಗೆ ಇಚ್ಚಿಂಗ್ ಆದರೆ, ಅಥವಾ ಅದು ಕಲರ್ ಬೇರೆ ಬಣ್ಣ ತಿರುಗಿದ್ರೆ, ಹಳದಿ ಅಥವಾ ಮೊಸರು ಥರ ಬೀಳೋದು, ಅಥವಾ ಗ್ರೀನ್ ಕಲರ್ ಆಗೋದಾದರೆ, ಮತ್ತು ಕೆಟ್ಟ ಸ್ಮೆಲ್ ಇದ್ದರೆ, ಆವಾಗ ಇದನ್ನು ಅಬ್ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಅಥವಾ ಬಿಳಿ ಮುಟ್ಟು ಅಬ್ನಾರ್ಮಲ್ ಆಗಿದೆ ಅಂತ ಹೇಳ್ಬೋದು. ಯಾವಾಗ ಮೊಟ್ಟೆ ಬಿಡುಗಡೆ ಆಗೋ ಸಮಯ ಬರುತ್ತೋ ಆವಾಗ ವೈಟ್ ಡಿಸ್ಚಾರ್ಜ್ ಆಗೋದು ಕಾಮನ್ ಇರುತ್ತೆ.